ಹೊಸ ವರ್ಷವನ್ನ ಬಳ್ಳಾರಿಯಲ್ಲಿ ವಿಶೇಷವಾಗಿ ಬರಮಾಡಿಕೊಳ್ತಿರುವಂತದ್ದು. ಅದರಲ್ಲೂ ಕೂಡ ಬಳ್ಳಾರಿಯ ಕನಕ ದುರ್ಗಮ್ಮ ದೇಗುಲದಲ್ಲಿ ಸಾಕಷ್ಟು ಜನರು ಕೂಡ ಇವತ್ತು ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸುವ ಮೂಲಕ ಈಗ ಹೊಸ ವರ್ಷಾಚರಣೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಕೂಡ ಈಗ ಕನಕ ದುರ್ಗಮ್ಮ ದೇಗುಲದತ್ತ ಬರ್ತಿರುವಂತದ್ದು. ಅಂದ್ರೆ 2024ರ ವರ್ಷ ಮುಗಿತು, ಇವತ್ತಿನಿಂದ 2025ರ ವರ್ಷ. ಹಾಗಾಗಿ ಮೊದಲ ದಿನವೇ ಏನು ಕುಟುಂಬ ಸಮೇತವಾಗಿ ಇವತ್ತು ಕನಕ ದುರ್ಗಮ್ಮ ದೇಗುಲಕ್ಕೆ ಜನರು ಕೂಡ ಬರ್ತಾ ಇರುವಂತದ್ದು. ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದಲೂ ಕೂಡ ಇವತ್ತು ಕನಕ ದುರ್ಗಮ್ಮನ ದರ್ಶನವನ್ನ ಪಡೆಯೋಕೆ ಭಕ್ತರು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಅವರ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೂ ಕೂಡ ವಿಶೇಷವಾದಂತ ವ್ಯವಸ್ಥೆಯನ್ನ ಇಲ್ಲಿನ ಜಿಲ್ಲಾಡಳಿತ ಮಾಡಿರುವಂತದ್ದು. ಅಂದ್ರೆ ಯಾವುದೇ ತರನಾದಂತ ಏನು ನುಗ್ಗಾಟ ಆಗದಂತೆ ಅವರನ್ನ ಸರದಿ ಸಾಲಿನಲ್ಲಿ ಬಿಡುವಂತ ಒಂದು ವ್ಯವಸ್ಥೆಯನ್ನ ಈ ದೇವಸ್ಥಾನದ ಕೆಲವೊಂದಿಷ್ಟು ಸಿಬ್ಬಂದಿಗಳು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೇ ಈ ಒಂದು ದೇಗುಲಕ್ಕೆ ಸಾಕಷ್ಟು ಭಕ್ತರು ಕೂಡ ಬರ್ತಾ ಇರುವಂತದ್ದು. ಕುಟುಂಬ ಸಮೇತವಾಗಿ ಬಂದು ದರ್ಶನವನ್ನ ಪಡೆಯುತ್ತಿರುವಂತದ್ದು, ಕನಕ ದುರ್ಗಮ್ಮನ ಆಶೀರ್ವಾದವನ್ನ ಪಡೆಯುತ್ತಿರುವಂತದ್ದು, ಜೊತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಿರುವಂತದ್ದು. ಹಾಗಾಗಿ 2024ರಲ್ಲಿ ಏನು ಕೆಲವೊಂದಿಷ್ಟು ದಿನಗಳನ್ನ ಮರೆತು ಈಗ ಹೊಸ ವರ್ಷದ 2025ರ ವಿಶೇಷ ಆಚರಣೆಯನ್ನ ಮಾಡೋಕೆ ಇಲ್ಲಿನ ಜನರು ಕೂಡ ಈಗ ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ಕನಕ ದುರ್ಗಮ್ಮ ಅಂದ್ರೆ ಸಾಕಷ್ಟು ಒಂದು ಭಕ್ತಿ ಭಾವದಿಂದಲೂ ಕೂಡ ಜನರು ಅಂದ್ರೆ ಅಪಾರ ಪ್ರಮಾಣದ ಭಕ್ತರು ಇರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಸಾಕಷ್ಟು ಭಕ್ತರು ಈ ಒಂದು ಕನಕ ದುರ್ಗಮ್ಮ ದೇಗುಲಕ್ಕೆ ಬರ್ತಿರುವಂತದ್ದು. ಜೊತೆಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹೊಸ ವರ್ಷಾಚರಣೆಯನ್ನ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ದೃಶ್ಯಗಳು ಸದ್ಯ ಬಳ್ಳಾರಿಯ ಕನಕ ದುರ್ಗಮ್ಮ ದೇಗುಲದಲ್ಲಿ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.